ರಾಜ್ಯ ಸಂಪುಟದಲ್ಲೂ ಕೂಡ ಧರ್ಮಸ್ಥಳದ್ದೇ ಸದ್ದು ಗದ್ದಲ ಆಗ್ತಾ ಇರುವಂತದ್ದು. ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ನಲ್ಲಿ ಬುರುಡೆ ರಹಸ್ಯದ ಪ್ರತಿಧ್ವನಿ ಕೇಳಿ ಬರ್ತಾ ಇದೆ. ರಾಜ್ಯ ಸಂಪುಟದಲ್ಲೂ ಕೂಡ ಧರ್ಮಸ್ಥಳದ್ದೇ ಸದ್ದು ಗದ್ದಲ ಕೇಳಿ ಬರ್ತಾ ಇದೆ. ಇದೀಗ ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ನಲ್ಲಿ ಬುರುಡೆ ರಹಸ್ಯದ ಪ್ರತಿಧ್ವನಿ ಜೋರಾಗಿ ಕೇಳಿಸ್ತಾ ಇರುವಂತದ್ದು. ಸಭೆಯಲ್ಲಿ ಸಿಎಂಗೆ ಸಂಪೂರ್ಣ ಮಾಹಿತಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಸಂಘರ್ಷದ ಬಗ್ಗೆಯೂ ಕೂಡ ಸಿಎಂಗೆ ಮಾಹಿತಿಯನ್ನ ಕೊಡಲಾಗಿದೆ. ಏನಾಯ್ತು ನಿನ್ನೆ, ಯಾಕಂಗಾಯ್ತು ಅನ್ನುವ ಮಾಹಿತಿಯನ್ನ ಕೂಡ ನಿನ್ನೆ ಕೊಟ್ಟಿರುವಂತದ್ದು. ರಾಜ್ಯ ಸಂಪುಟದಲ್ಲೂ ಕೂಡ ಧರ್ಮಸ್ಥಳದ್ದೇ ಈಗಾಗಲೇ ಸುದ್ದಿ ಗದ್ದಲದಲ್ಲಿ ಇರುವಂತದ್ದು. ಹಾಗಾಗಿ ಸಿಎಂ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕ್ಯಾಬಿನೆಟ್ ನಲ್ಲೂ ಕೂಡ ಈ ಒಂದು ಬುರುಡೆ ರಹಸ್ಯದ ಬಗ್ಗೆ ಮಾತುಕತೆ ಆಗ್ತಾ ಇದೆ. ಪ್ರತಿಧ್ವನಿ ಕೇಳಿ ಬರ್ತಾ ಇರುವಂತದ್ದು ಅಲ್ಲಿಂದ. ಸಭೆಯಲ್ಲಿ ಸಿಎಂಗೆ ಸಂಪೂರ್ಣ ಮಾಹಿತಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ನಿನ್ನೆ ಧರ್ಮಸ್ಥಳದಲ್ಲಿ ಕೆಲವೊಂದಷ್ಟು ರೀತಿಯ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯೂಟ್ಯೂಬರ್ಸ್ ಗಳ ಮೇಲೆ ಅಲ್ಲಿನ ಸ್ಥಳೀಯರು ಅಟ್ಯಾಕ್ ಅನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಏನೇನ್ ನಡೀತು, ಏನೆಲ್ಲ ಆಯ್ತು ಅನ್ನುವ ಮಾಹಿತಿಯನ್ನ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಅವ್ರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈಗಾಗ್ಲೇ ಸದ್ದನ್ನ ಮಾಡಿತ್ತು ಆ ಒಂದು ಪ್ರಕರಣ. ನಿನ್ನೆ ನಡೆದಂತ ಒಂದು ಏನು ಗಲಾಟೆ ಇತ್ತು, ಹತ್ಯೆ ಆಗಿತ್ತು, ಆ ಒಂದು ಪ್ರಕರಣ ಸದ್ದನ್ನ ಮಾಡಿದಂಥದ್ದು. ಅಲ್ಲಿನ ಸ್ಥಳೀಯರು ಈ ಒಂದು ಧರ್ಮಸ್ಥಳದ ಜಾಗದ ಬಗ್ಗೆ ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದೀರಾ, ಸ್ಥಳದ ಹೆಸರನ್ನ ಹಾಳು ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದೀರಾ ಅನ್ನುವ ನಿಟ್ಟಿನಲ್ಲಿ ಗಲಾಟೆಯನ್ನ ಶುರು ಮಾಡ್ತಾರೆ. 4-5 ಜನ ಯೂಟ್ಯೂಬರ್ಸ್ ಗಳ ಮೇಲೆ ಹಲ್ಲೆಯನ್ನ ಕೂಡ ಮಾಡಲಾಗುತ್ತೆ. ಇದಾದ ನಂತರ ಆ ಯೂಟ್ಯೂಬರ್ಸ್ ಗಳನ್ನ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗುವಂಥದ್ದು, ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಹಾಗಾಗಿ ಏನಾಯ್ತು, ಯಾಕಾಯ್ತು ಅನ್ನುವ ಮಾಹಿತಿಯನ್ನ ಕೂಡ ಇಂದು ಕ್ಯಾಬಿನೆಟ್ ನಲ್ಲಿ ನಡೀತಾ ಇರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಅವ್ರಿಗೆ ಈ ಕುರಿತಾಗಿ ಮಾಹಿತಿಯನ್ನ ಕೂಡ ಹಂಚಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣ ಏನಿದೆ, ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಪ್ರಕರಣ ಏನಿದೆ, ಸದ್ದನ್ನ ಮಾಡ್ತಾ ಇದೆ ಈಗಾಗ್ಲೇ. ಈ ಕುರಿತಾಗಿ ರಜತ್ ಅವರು ಕೂಡ ಅಲ್ಲೇ ಆ ಸ್ಥಳದಲ್ಲೇ ಇರ್ತಾರೆ. ನಿನ್ನೆ ಏನು ಗಲಾಟೆ ನಡೀತಾ ಇತ್ತು ಧರ್ಮಸ್ಥಳದಲ್ಲಿ, ಆ ಸ್ಥಳದಲ್ಲೇ ರಜತ್ ಅವರು ಕೂಡ ಇರ್ತಾರೆ. ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಂಥದ್ದು. ಯಾವುದೇ ರೀತಿಯಾದಂತಹ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾದಂತಹ ಮಾತನ್ನ ಹೇಳ್ತಾ ಇರ್ಲಿಲ್ಲ. ಆದ್ರೆ ಅಲ್ಲಿನ ಸ್ಥಳೀಯರು ಒಂದಿಷ್ಟು ಗಾಡಿ ಕಾರುಗಳಲ್ಲಿ ಬಂದು ಹಲ್ಲೆಯನ್ನ ಮಾಡ್ತಾರೆ. ಈ ರೀತಿಯಾದಂತಹ ವರ್ತನೆ ಸರಿ ಇಲ್ಲ ಅಂತ ಹೇಳಿಕೆಯನ್ನ ಕೂಡ ಕೊಡ್ತಾರೆ. ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕುರಿತಾಗಿ ಕ್ಯಾಬಿನೆಟ್ ನಲ್ಲಿ ಕೂಡ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ. ಈಗಾಗ್ಲೇ ಧರ್ಮಸ್ಥಳದ ಸುದ್ದಿ ಏನಿದೆ ಅದೆಲ್ಲಾ ಕಡೆ ಸದ್ದನ್ನ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಿಎಂ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕ್ಯಾಬಿನೆಟ್ ನಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು ಸುಕನ್ಯಾ, ಏನು ನಿನ್ನೆ ಧರ್ಮಸ್ಥಳದಲ್ಲಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಾದ್ಯಂತ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ಜನರು ಕೂಡ ಹೊರ ಹಾಕ್ತಾ ಇರುವಂತದ್ದು. ಸುದ್ದಿಗೆ ಅಂತೇಳಿ ತೆರಳಿರ್ತಕ್ಕಂತ ಪತ್ರಕರ್ತರ ಮೇಲೆ ಈ ರೀತಿಯಾದಂತಹ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಸ್ಥಳೀಯರು ಅವ್ರ ಮೇಲೆ ಹಲ್ಲೆ ನಡೆಸಿದ್ರು. ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಈ ಕುರಿತಾಗಿ ಚರ್ಚೆಗಳಾಗ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲೂ ಕೂಡ ನಿನ್ನೆ ನಡೆದಂತಹ ಗಲಾಟೆ ಎಲ್ಲರನ್ನ ಆ ಕಡೆ ನೋಡುವಂತೆ ಮಾಡಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಇದೀಗ ಕ್ಯಾಬಿನೆಟ್ ನಲ್ಲೂ ಕೂಡ ಇದೇ ರೀತಿಯಾದಂತಹ ಚರ್ಚೆ ಇದೀಗ ಆಗ್ತಾ ಇರುವಂತದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದರ ಕುರಿತಾಗಿ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಕೊಡ್ತಾ ಇರುವಂತದ್ದು. ಈ ಸಂಘರ್ಷ ಯಾಕಾಯ್ತು, ಅಲ್ಲಿ ಏನೇನಾಯ್ತು, ಯಾಕೆ ಅಟ್ಯಾಕ್ ಅನ್ನ ಮಾಡಿದ್ರು, ಈ ರೀತಿಯಾದಂತಹ ಹಲವು ಮಾಹಿತಿಗಳನ್ನ ಕೊಡ್ಲಾಗ್ತಾ ಇದೆ. ಇಲ್ಲಿನ ಪರಿಸ್ಥಿತಿ ಕೂಡ ಸೂಕ್ಷ್ಮವಾದಂತೆ ಕಾಣ್ತಾ ಇರುವಂತದ್ದು. ಹಾಗಾಗಿ ಎಲ್ರಿಗೂ ಕೂಡ ಕುತೂಹಲ ಆಗಿತ್ತು. 13ನೇ ಪಾಯಿಂಟ್ ನಲ್ಲಿ ಇಂದು ಶೋಧ ಕಾರ್ಯ ನಡೆಯುತ್ತಾ ಅನ್ನುವ ಕುತೂಹಲ ಕೂಡ ಆಗಿತ್ತು. ಯಾಕಂತ ಅಂದ್ರೆ ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾರೆ SIT ತಂಡದವರು ಅನ್ನುವ ಪ್ರಶ್ನೆ ಕೂಡ ಉದ್ಭವವಾಗಿದ್ದಂಥದ್ದು ಎಲ್ಲರಲ್ಲೂ ಕೂಡ. ಇದೀಗ ಸಂಪುಟ ಸಭೆಯಲ್ಲೂ ಕೂಡ ಧರ್ಮಸ್ಥಳದ್ದೇ ಸುದ್ದಿ ಕೇಳಿ ಬರ್ತಾ ಇದೆ. ನಿನ್ನೆಯ ಘರ್ಷಣೆಯ ಬಗ್ಗೆಯೂ ಕೂಡ ಆ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ. ಈಗಾಗ್ಲೇ ನಾನು ಕೇಳ್ದ ಹಾಗೆ ಧರ್ಮಸ್ಥಳದ್ದೇ ಸದ್ದು ಕೇಳಿ ಬರ್ತಾ ಇರುವಂತದ್ದು ಕ್ಯಾಬಿನೆಟ್ ನಲ್ಲೂ ಕೂಡ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ರೇಣುಕಾ, ನನ್ನ ಧ್ವನಿ ಕೇಳಿಸ್ತಾ ಇದೆ? ಓಕೆ, ಕರೆ ಕಟ್ಟಾಗಿದೆ, ಮತ್ತೆ ಕರೆ ಮಾಡೋಣ. ಈಗಾಗ್ಲೇ ನಾನು ಹೇಳ್ದಂಗೆ ನಿನ್ನೆ ನಡೆದಂತ ಘಟನೆ ಎಲ್ಲವನ್ನ ಕೂಡ ಮರೆಮಾಚುವಂತೆ ಮಾಡ್ಬಿಡ್ತು. ಹಾಗಾಗಿ 13ನೇ ಪಾಯಿಂಟ್ ನಲ್ಲಿ SIT ಅಧಿಕಾರಿಗಳು ಒಂದು ವೇಳೆ ಶೋಧ ಕಾರ್ಯವನ್ನ ಮಾಡಿದ್ರೆ
ಅಲ್ಲಿ ಅಸ್ಥಿ ಪಂಜರಗಳು ಏನಾದ್ರೂ ದೊರೆತ್ರೆ ಈ ಒಂದು ಕೇಸ್ಗೆ ಎಲ್ಲೋ ಒಂದ್ ಕಡೆ ಬಲ ಸಿಕ್ತಾಗ ಆಗತ್ತೆ. ಇಲ್ಲ ಅಂತ ಅಂದ್ರೆ ನಿನ್ನೆ ನಡೆದಂತಹ ಘಟನೆಗಳೇ ಮತ್ತೆ ತೀವ್ರ ಸ್ವರೂಪವನ್ನ ತೆಗೆದುಕೊಳ್ಳುವಂತಹ ಚಾನ್ಸಸ್ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಕೆಲವೊಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬಹುದು. ಹಾಗಾಗಿ ಕ್ಯಾಬಿನೆಟ್ ನಲ್ಲಿ ಕೂಡ ಈ ಕುರಿತಾಗಿ ಚರ್ಚೆಯನ್ನ ಮಾಡ್ಲಾಗ್ತಾ ಇರುವಂತದ್ದು. ಈಗಾಗಲೇ ಯಾವುದೇ ತೀರ್ಮಾನಕ್ಕೆ ಬರಲು ಆಗಲ್ಲ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ನಿನ್ನೆ ಸ್ವಲ್ಪ ಘರ್ಷಣೆ ಜೋರಾಗಿನೇ ನಡೆದಿದೆ. 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯವನ್ನ ನಡೆಸಿದ್ರೆ ಬೈ ಚಾನ್ಸ್ ಅಲ್ಲಿ ಪೊಲೀಸರು ಇರ್ತಾರೆ, ಕೆಲವೊಂದಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗುತ್ತೆ. ವಾಲಂಟರಿ ಆಗಿ ಸ್ಥಳೀಯರು ಕೂಡ ಅಲ್ಲಿಗೆ ಬಂದಿದ್ರು, ಹಾಗಾಗಿ ಹಲ್ಲೆಯನ್ನ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾ ಮೇಲೆ ಕೋಪಗೊಂಡಿದ್ದಾರೆ. ಈ ರೀತಿಯಾದಂಥ ಹೇಳಿಕೆಗಳನ್ನ ಇದೀಗ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಸ್ಥಳದ ಮೇಲೆ, ಹಾಗಾಗಿ ಸ್ಥಳೀಯರು ಕೂಡ ಕೋಪಗೊಂಡು ಈ ರೀತಿಯಾದಂತಹ ವರ್ತನೆಯನ್ನ ಮಾಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ. ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಧರ್ಮಸ್ಥಳದ್ದೇ ಸುದ್ದಿ ಕೇಳಿ ಬರ್ತಾ ಇರುವಂತದ್ದು. ಸಿಎಂ ಅವರ ನೇತೃತ್ವದಲ್ಲಿ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಡ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಹೌದು ಸುಕನ್ಯಾ, ನಿನ್ನೆ ಧರ್ಮಸ್ಥಳದಲ್ಲಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಾದ್ಯಂತ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ಸಾರ್ವಜನಿಕರು ಕೂಡ ಹೊರಹಾಕ್ತಾ ಇರುವಂತದ್ದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸುದ್ದಿ ಮಾಡ್ಲಿಕ್ಕೆ ಹೋದಂತಹ ಪತ್ರಕರ್ತರ ಮೇಲೆ ಸ್ಥಳೀಯರು ಈ ರೀತಿಯಾದಂತಹ ಹಲ್ಲೆ ನಡೆಸಿರುವುದು ಸಾಕಷ್ಟು ಖಂಡನೀಯ ಅಂತ ಹೇಳಿ ಕೂಡ ಒಂದಿಷ್ಟು ಸಾಮಾಜಿಕ ಕಾರ್ಯಕರ್ತರು, ಹೋರಾಟಗಾರರು ಸೇರಿದಂತೆ ನಟರು ಕೂಡ ಒಂದ್ ಕಡೆ ಎಲ್ಲ ಒಂದ್ ಕಡೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಲ್ಲೂ ಕೂಡ ಸಾಕಷ್ಟು ಒಂದು ಸಂಘರ್ಷಗಳೇ ನಡೆಯುವಂತಹ ಪರಿಸ್ಥಿತಿಗಳು ಕೂಡ ಎದುರಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಧರ್ಮಸ್ಥಳದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಯಾವಾಗ ಬೇಕಾದ್ರೂ ಒಂದಿಷ್ಟು ಘಟನೆಗಳು ನಡೀಬಹುದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅಲ್ಲಿ ಕೂಡ ಒಂದಿಷ್ಟು ಭದ್ರತೆಗಳನ್ನು ಕೂಡ ಈಗಾಗಲೇ ಪೊಲೀಸ್ ಅವರು ಕೂಡ ಮಾಡ್ಕೊಂಡಿರುವಂತದ್ದು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ವಿಚಾರವನ್ನು ಕೂಡ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸ್ವತಃ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರಿಗೆ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ನೆನ್ನೆ ಏನು ಈ ರೀತಿಯಾದಂತಹ ಧರ್ಮಸ್ಥಳದಲ್ಲಿ ಗದ್ದಲ ಆಗ್ತಾ ಇದೆಯಂತೆ, ಹಲ್ಲೆಗಳು ಆಗ್ತಾ ಇದೆಯಂತೆ ಸುದ್ದಿ ಮಾಡೋಕೆ ಬಂದವ್ರ ಮೇಲೆ, ಮತ್ತೆ ಘರ್ಷಣೆಗಳು ತುಂಬಾ ಜೋರಾಗಿವೆಂತೆ, ಪ್ರತಿಭಟನೆಗಳು ಕೂಡ ಮಾಡ್ತಾ ಇದಾರಂತೆ, ಯಾಕೆ ಈ ತರ ಎಲ್ಲ ನಡೀತಾ ಇದೆ ಅಂತ ಹೇಳಿ ಕೂಡ ಸಿಎಂ ಅವರು ಕೂಡ ಮಾಹಿತಿಯನ್ನು ಕೂಡ ಕೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಸಚಿವರು ಕೂಡ ಬೆಳಗ್ಗೆಯೂ ಕೂಡ ಮಾಧ್ಯಮ ಪ್ರತಿಕ್ರಿಯೆಯನ್ನು ಕೂಡ ನೀಡಿರುವಂತದ್ದು. ಅಂತಹ ಆ ರೀತಿಯಲ್ಲಿ ಯಾರೆಲ್ಲ ಗೂಂಡಾಗಳ ರೀತಿ ವರ್ತನೆ ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವೂ ಕೂಡ ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ ಯಾಕೆ ಆಗಿ ಈ ರೀತಿಯಾದಂತಹ ವರ್ತನೆ ಮಾಡಿದ್ದಾರೆ ಅವರ ವಿರುದ್ಧ ವಿಚಾರಣೆಯನ್ನು ಕೂಡ ಮಾಡಲಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಇಂದು ಕೂಡ ಸಿಎಂ ಪ್ರಶ್ನೆ ಕೇಳ್ತಿದ್ದಂತೆ ಸುತ್ತ ಅಲ್ಲಿ ಇದ್ದತಕ್ಕಂತ ಸಚಿವರುಗಳು ಕೂಡ ಹೌದು ಈ ಒಂದು ಗಲಾಟೆ ಸಾಕಷ್ಟು ಒಂದು ವಿಚಾರವನ್ನು ಸಾಕಷ್ಟು ಜನರನ್ನ ಆಕ್ರೋಶಕ್ಕೂ ಕೂಡ ಒಳ ಮಾಡ್ತಾ ಇದೆ ಅಂತಕ್ಕಂತ ಧ್ವನಿಯನ್ನು ಕೂಡ ಸಭೆಯಲ್ಲಿ ಇರ್ತಕ್ಕಂಥ ಸಚಿವರುಗಳು ಕೂಡ ಕೂಡಿಸಿರುವಂತದ್ದು. ಹಾಗಾಗಿ ಇದಕ್ಕೂ ಕೂಡ ಈಗಾಗಲೇ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ಉತ್ತರ ಕೊಟ್ಟಿರುವಂತದ್ದು. ಹೌದು, ನಿನ್ನೆ ಇದ್ದಕ್ಕಿದ್ದಂತೆ ಆ ಒಂದು ಪ್ರದೇಶದಲ್ಲಿ ಏನು ಅಸ್ಥಿ ಪಂಜರವನ್ನು ಈ ಒಂದು ಕಾಡಿನಲ್ಲಿ ಹೂತ್ಲಾಗಿದೆ ಅಂತ ಹೇಳಿ ಏನು ಅನಾಮಿಕೆ ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಆಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ವ್ಯಕ್ತಿ ಒಂದ್ ಕಡೆ ತೋರಿಸಿದ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರ ಸಿಕ್ಕಿರಲ್ಲ, ಅದ್ರ ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಸಿಕ್ಕಿದ್ದು. ಇನ್ನು ಬೇರೆ ಬೇರೆ ಕಡೆ ಎಲ್ಲ ಈ ರೀತಿಯಾದಂತಹ ಅಸ್ಥಿ ಪಂಜರಗಳು ಸಿಗಬಹುದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅಲ್ಲಿ ನಿರಂತರವಾಗಿ ಅಗೆಯುವ ಕಾರ್ಯವು ಕೂಡ SIT ತಂಡದವರು ಮಾಡ್ತಾ ಇದ್ರು. ಆದ್ರೆ ಈ ರೀತಿಯಾದಂತಹ ಏಕಾಏಕಿಯಾಗಿ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ಕೂಡ ಒಂದಿಷ್ಟು ಸ್ಥಳೀಯರು ಕೂಡ ಅಲ್ಲಿ ನೆರೆದಿರ್ತಕ್ಕಂಥ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾಕಾಗಿ ಮಾಡಿದ್ದಾರೆ ಮತ್ತೆ ಯಾತಕ್ಕಾಗಿ ಬೇಕು ಅಂತಾನೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರಾ ಅಥವಾ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಮಾಹಿತಿ ಕಲೆ ಹಾಕ್ಲಿಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿ ಕೂಡ ಹೇಳಿರುವಂತದ್ದು. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ಒಂದಿಷ್ಟು ಪರವಾಗಿ ಮತ್ತೆ ವಿರೋಧವಾಗಿಯೂ ಕೂಡ ಚರ್ಚೆಯೂ ಕೂಡ ಸಾಕಷ್ಟು ಆಗ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರಕ್ಕೂ ಕೂಡ ಅಲ್ಲಿನ ಸ್ಥಳೀಯರು ಕೂಡ ಕೆರಳುವ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಇದು ಕೂಡ ಅದಕ್ಕೆ ಕಾರಣ ಆಗಿರಬಹುದು. ಈಗಷ್ಟೇ ಅಲ್ಲಿರ್ತಕ್ಕಂಥ DG ಮತ್ತೆ ಪೊಲೀಸ್ ಅವರ ಒಟ್ಟಿಗೆ ಮಾತುಕತೆಯನ್ನು ಕೂಡ ನಡೆಸಿದ್ದೀನಿ. ಆ ಒಂದು ಘಟನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕಿದ್ದೀನಿ. ಮುಂದಿನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅಲ್ಲಿರ್ತಕ್ಕಂಥ
ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ಮತ್ತೆ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಈ ಒಂದು ಪರಿಸ್ಥಿತಿಯನ್ನು ತನಿಖೆ ಮಾಡಿ ಮತ್ತೆ ಅದನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳುವ ರೀತಿಯಲ್ಲೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ಮತ್ತೊಮ್ಮೆ ಇಂತಹ ಒಂದು ಘಟನೆಗಳು ಕೂಡ ಯಾವುದೇ ಕಾರಣಕ್ಕೂ ಆ ಒಂದು ಪ್ರದೇಶದಲ್ಲಿ ಇರ್ಬೋದು ಮತ್ತೆ ಬೇರೆ ಬೇರೆ ಸುತ್ತಮುತ್ತ ಪ್ರದೇಶ ಧರ್ಮಸ್ಥಳದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದುಕೊಳ್ಳದೆ ರೀತಿಯಲ್ಲಿ ಎಲ್ಲರ ಮೇಲೂ ಕೂಡ ಒಂದು ಕಣ್ಣಿಡಿ ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಡಿ ಅಂತಕ್ಕಂತ ಸಲಹೆಯನ್ನು ಕೂಡ ಈಗಾಗಲೇ ಅಲ್ಲಿರ್ತಕ್ಕಂಥ ಡಿಜಿ ಜೊತೆ ಮಾತಾಡಿ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಮತ್ತೆ ಹೆಚ್ಚಿನ ಭದ್ರತೆಯನ್ನು ಕೊಡುವ ಒಂದು ಚಿಂತನೆಯನ್ನು ಕೂಡ ಮಾಡಿದೀವಿ. ಮತ್ತೊಮ್ಮೆ ಇಂತಹ ಘಟನೆಗಳನ್ನು ನಡೆದುಕೊಳ್ಳದೆ ರೀತಿಯಲ್ಲೂ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ ಅಂತಕ್ಕಂಥ ಮಾಹಿತಿಯನ್ನು ಇಂದಿನ ಒಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ನೀಡಿರುವಂತದ್ದು. ಇದಕ್ಕೆ ಸೂಕ್ತ ಕ್ರಮವನ್ನು ಕೂಡ ಜರುಗಿಸಿ ಅಂತಕ್ಕಂತ ಸೂಚನೆಯನ್ನು ಕೂಡ ಈಗಾಗಲೇ ಸಿಎಂ ಅವರು ಕೂಡ ಕೊಟ್ಟಿರುವಂತದ್ದು. ಸುಕನ್ಯಾ, ಎಸ್ ರೇಣುಕಾ, ಈ ಬಗ್ಗೆ ಏನು ಗಲಾಟೆ ಆಯ್ತು ನಿನ್ನೆ, ಅದನ್ನ ಎಲ್ಲೋ ಒಂದ್ ಕಡೆ ನಾವು ಗಮನಿಸಿದ್ರೆ 13ನೇ ಪಾಯಿಂಟ್ ನಲ್ಲಿ ಏನಾದ್ರೂ ಅಸ್ಥಿಪಂಜರಗಳು ದೊರೆಯಲಿಲ್ಲ ಅಂದ್ರೆ ಅದೇ ರೀತಿಯಾದ ಗಲಾಟೆಗಳು ಮುನ್ನೆಲೆಗೆ ಬರ್ಬಹುದಾ? ಈ ರೀತಿಯಾದ ಆಗುವಂತಹ ಸಾಧ್ಯತೆಗಳಿದ್ಯಾ? ಖಂಡಿತವಾಗ್ಲೂ ಸುಕನ್ಯಾ, ಈಗಾಗ್ಲೇ ಏನು ಯಾರು ಅನಾಮಿಕ ಬಂದು ನಾನು ಒಂದಿಷ್ಟು ಜಾಗಗಳಲ್ಲಿ ನನಗೆ ಗೊತ್ತಿರ್ತಕ್ಕಂತ ಅನಾಮಿಕ ಶವಗಳನ್ನು ಕೂಡ ಗುರುತು ಇಲ್ಲದೆ ಇರ್ತಕ್ಕಂಥ ಶವಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಮಹಿಳೆಯರು ಮತ್ತೆ ಮಕ್ಕಳ ಒಂದು ಶವಗಳನ್ನು ಕೂಡ ನಾನು ಹೂತಿದ್ದೀನಿ. ಅದು 15 ವರ್ಷಗಳ ಹಿಂದಿನದ್ದು ಅಂತ ಹೇಳಿ ಕೂಡ ಏನು SIT ಪೊಲೀಸ್ ಅಧಿಕಾರಿಗಳ ಮುಂದೆ ಬಂದು ಅವರು ತಪ್ಪನ್ನು ಒಪ್ಕೊಂಡಿರುವಂತದ್ದು. ಅವರ ಒಂದು ಮಾತುಗಳನ್ನ ನಂಬಿ ಈಗ SIT ರಚನೆ ಮಾಡ್ಲಿಕ್ಕಿದೆ. ಆ ಒಂದು ಸ್ಥಳದಲ್ಲಿ ಅವರು ತೋರಿಸಿದಂತಹ ಒಂದಿಷ್ಟು ಸ್ಥಳಗಳಲ್ಲೂ ಕೂಡ ಈಗಾಗಲೇ SIT ಅವರು ನಿರಂತರವಾಗಿ ಹಗೆಯುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಿಷ್ಟು ಕಡೆ ಒಂದಿಷ್ಟು ಅಸ್ಥಿ ಪಂಜರಗಳು ಕೂಡ ಸಿಕ್ಕಿರುವಂತದ್ದು. ಕೊನೆಯದಾಗಿ 13ನೇ ಪಾಯಿಂಟ್ ನಲ್ಲೂ ಕೂಡ ಒಂದು ಬಾಲಕಿಯ ಶವವನ್ನು ನಾವು ಅಲ್ಲಿ ಹೂತು ಹಾಕಿದ್ವಿ ಅಂತ ಹೇಳಿ ಕೂಡ ಏನೀಗಾಗ್ಲೇ ಅನಾಮಿಕ ಹೇಳಿದ್ರು. ಅದ್ರ ಜೊತೆಗೆ ಮತ್ತೊಬ್ಬ ದೂರುದಾರರು ಕೂಡ ಅದಕ್ಕೆ ಧ್ವನಿಯನ್ನು ಕೂಡ ಕೂಡಿಸಿರುವಂತದ್ದು. ಹಾಗಾಗಿ ಆ ಒಂದು ಸ್ಥಳದಲ್ಲಿ ಇನ್ ಕೇಸ್ ಏನಾದ್ರೂ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರ ಸಿಗದೆ ಹೋದ್ರೆ ಮತ್ತೆ ಕಳೆಬರಹಗಳು ಅದಕ್ಕೆ ಸುತ್ತಮುತ್ತವೂ ಕೂಡ ಪರೀಕ್ಷೆ ಮಾಡುವ ಮತ್ತೆ ಹುಡುಕುವ ಒಂದು ಪ್ರಯತ್ನವೂ ಕೂಡ ನಡೆಯುತ್ತೆ. ಆದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರ ಸಿಗದೆ ಇದ್ರೆ ಮತ್ತಷ್ಟು ಪರಿಸ್ಥಿತಿ ಉದ್ವಿಗ್ನ ಆಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಅಲ್ಲಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಮತ್ತೆ ಸ್ಥಳೀಯರು ಕೂಡ ಎಲ್ಲೋ ಒಂದ್ ಕಡೆ ಕಾದು ನೋಡುವ ಒಂದು ತಂತ್ರಕ್ಕೂ ಕೂಡ ಮುಂದಾಗಿರುವಂತದ್ದು. ಕಾದು ನೋಡೋಣ, 13ನೇ ಪಾಯಿಂಟ್ ವರ್ಗೂ ಕೂಡ ಇವರು ಹಗೆಯಲ್ಲಿ ಅಲ್ಲಿವರೆಗೂ ಕೂಡ ನಾವು ಕಾದು ನೋಡೋಣ, ತದನಂತರ ಏನಾಗುತ್ತೆ ನೋಡೋಣ ಅನ್ನೋ ಒಂದು ತಂತ್ರಕ್ಕೂ ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಹೋಗಿದ್ರು. ಆದ್ರೆ ನಿನ್ನೆ ಅವರ ಒಂದು ತಾಳ್ಮೆಯ ಕಟ್ಟೆ ಒಡೆದಿತ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ಒಂದಿಷ್ಟು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಇನ್ನು 13ನೇ ಪಾಯಿಂಟ್ ನಲ್ಲಿ ಯಾವುದೇ ಕಳೆಬರಹ ಸಿಗದೇ ಇದ್ರೆ ಮತ್ತಷ್ಟು ಪರಿಸ್ಥಿತಿ ಉದ್ವಿಗ್ನ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ನಂತರ ಅನಾಮಿಕ ಏನು ನಾನು ಎಲ್ಲೆಲ್ಲಿ ಹಣಗಳನ್ನು ಹೂತಿದ್ದೆ ಅಂತೇಳಿ ಬಂದು ಜಾಗಗಳನ್ನು ಗುರುತು ಮಾಡಿದ್ರು, ಅವರನ್ನು ಮತ್ತೊಮ್ಮೆ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ. ಯಾತಕ್ಕಾಗಿ ಈ ರೀತಿಯಾದಂತಹ ಒಂದು ಸುದ್ದಿಯನ್ನು ತೆಗೆದುಕೊಂಡು ಬಂದ್ರು, ಬೇಕು ಅಂತಾನೆ ಒಂದು ಧರ್ಮಸ್ಥಳಕ್ಕೆ ಕಳಂಕ ತರಲಿಕ್ಕೆ ಇಂತಹ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಬಂದ್ರ, ಅಥವಾ ನಿಜವಾಗ್ಲೂ ಆ ವ್ಯಕ್ತಿ ಆ ಒಂದು ಸ್ಥಳದಲ್ಲಿ ಹೆಣಗಳನ್ನು ಹೂತಿದ್ರ, ಅಥವಾ ಅದು 15 ವರ್ಷಗಳ ಹಿಂದಿಂದು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಪ್ರದೇಶದ ಗುಡ್ಡ ಬೆಟ್ಟ ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಮಳೆಗಳು ಬಂದಿರುತ್ತೆ, ಪ್ರವಾಹಗಳು ಕೂಡ ಆಗಿರುತ್ತೆ. ಹಾಗಾಗಿ ಆ ಒಂದು ಸ್ಥಳದಲ್ಲಿ ನಿಖರವಾಗಿ ಆ ವ್ಯಕ್ತಿಗೂ ಕೂಡ ಇದೇ ಜಾಗ ಅಂತೇಳಿ ತೋರಿಸ್ಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ಪ್ರದೇಶದಲ್ಲಿ ಸಿಗದೆ ಹೋದರೆ ಮತ್ತೆ ಬೇರೆ ರೀತಿಯಾದಂತಹ ತನಿಖೆಯನ್ನು ಕೂಡ SIT ಅವರು ಮುಂದುವರಿಸುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುತ್ತೆ. ಸುಕನ್ಯಾ, ಸದ್ಯ SIT ಅವ್ರಿಗೂ ಕೂಡ ಏನು ಈ ಆಗಸ್ಟ್ 17ವರೆಗೂ ಕೂಡ ಅವ್ರಿಗೆ ಸಮಯಾವಕಾಶ ಇದೆ ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ವರದಿ ಸಲ್ಲಿಸ್ಲಿಕ್ಕೆ ಅಂತ ಹೇಳಿ ಕೂಡ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಆಗಸ್ಟ್ 17ರ ಒಳಗೆ ಈ ಒಂದು ತನಿಖೆಯನ್ನು ಮುಗಿಸ್ತಾರ ಅಥವಾ ಮತ್ತೆ ಹೆಚ್ಚಿನ ಸಮಯವನ್ನು ಕೂಡ ಸರ್ಕಾರಕ್ಕೆ SIT ತಂಡದವರು ಕೇಳುವ ಸಾಧ್ಯತೆಗಳು ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಚಿಂತನೆ ನಡೆಸ್ತಾರೆ. ಒಟ್ನಲ್ಲಿ ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರಣೆ ಏನ್ ಪ್ರಸ್ತುತ ನಡೀತಾ ಇದೆ ಇಲ್ಲಿಗೆ ಮುಗಿಯುತ್ತಾ ಅಥವಾ ಮತ್ತೊಮ್ಮೆ ಆ ವ್ಯಕ್ತಿಯನ್ನು ವಿಚಾರಣೆ ಮಾಡಿ ಮತ್ತಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕುವ ಸಾಧ್ಯತೆಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಹೆಚ್ಚಾಗಿನೇ ಕಾಣ್ತಾ ಇದೆ. ಸುಕನ್ಯಾ.